ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನನ್ನ ತಂಗಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ ಆಗಿರುತ್ತೆ. ನಾವು ಹೊರಗಡೆ ಹೊರಟಿದೀವಿ. ಎಲ್ಲಿಗೆ ಅಂತ ಅಂದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗ್ತಾ ಇದೀವಿ. ನಾವು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ನಾವು ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಆದ್ರೆ ಆಗ್ತಾನೆ ಇರ್ಲಿಲ್ಲ. ಇವಾಗ ಆಲ್ರೆಡಿ ನಮ್ಮ ಮನೆಯವರು ಕೂಡ 2 ಡೇಸ್ ರಜೆ ಹಾಕೊಂಡು ನಾವು ಬೆಂಗಳೂರಿಗೆ ಬಂದಿರೋದ್ರಿಂದ ಬೆಂಗಳೂರಿಗೆ ನಿಯರೇ ಆಗುತ್ತೆ, ಅದಕ್ಕೋಸ್ಕರ ಹೊರಟಿದ್ವಿ. ನಾವು ಹೊರಡೋ ಅಷ್ಟರಲ್ಲಿ ಮನೆ ಹತ್ರನೇ 10 o'clock ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಬೇಗನೆ ಹೋಗ್ಬೇಕು ಅನ್ಕೊಂಡ್ವಿ. ಆದ್ರೆ ಮಕ್ಕಳು ಇರೋದ್ರಿಂದ 4 ಜನನು ಅವರೆಲ್ಲ ರೆಡಿ ಮಾಡಿ ತಿಂಡಿ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಲೇಟ್ ಆದ್ರೂ ಪರವಾಗಿಲ್ಲ, ಹೊರಡೋಣ ತುಂಬಾ ದಿವಸದಿಂದ ಅನ್ಕೊಂತಿದ್ವಿ. ಇವಾಗೆಲ್ಲ ಏನಾಗಿದೆ ಅಂತ ಅಂದ್ರೆ ಎಲ್ಲ ಸಫಾರಿಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್. ಈ ಕಡೆ ನಮ್ಮ ಬಂಡೀಪುರ ಆಗಿರ್ಬೋದು, ನಾಗರೋಳೆ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಫಾರಿ ಎಲ್ಲ ಇವಾಗ ಬ್ಯಾನ್ ಮಾಡಿದ್ದಾರೆ. ಹೋಗೋ ಹಾಗಿಲ್ಲ, ಯಾಕಂದ್ರೆ ತುಂಬಾ ಟ್ಯಾಕ್ಸ್ ಆಗ್ತಾ ಇದೆ ಟೈಗರ್ಸ್ ಗಳಿಂದ ಎಲ್ಲ. ಹಾಗಾಗಿ ಸಫಾರಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇದು ಒಂಥರ ಝೂ ತರನೇ. ಒಳಗಡೆ ತುಂಬಾ ಎಕರೆ, ಎಷ್ಟು 100 ಎಕರೆಗಿಂತ ಜಾಸ್ತಿ ಇರ್ಬೋದು ಫ್ರೆಂಡ್ಸ್. ಅದ್ರ ಬಗ್ಗೆ ನನ್ಗಿನ್ನ ಐಡಿಯಾ ಇಲ್ಲ. ಆದ್ರೆ ತುಂಬಾನೇ ದೊಡ್ಡದು. ಅವರೇ ಸಾಕಿರುವಂತದ್ದು ಝೂ ಕೂಡ ಇದೆ, ಮತ್ತೆ ಸಫಾರಿ ಕೂಡ ರೈಡ್ ಮಾಡಿಸ್ತಾರೆ. ತುಂಬಾನೇ ಚೆನ್ನಾಗಿದೆ ಅಂತ ನಾನು ತುಂಬಾನೇ ವಿಡಿಯೋಸ್ ಗಳಲ್ಲಿ ನೋಡಿದ್ದೆ. ಮತ್ತೆ ನನ್ನ ಮಕ್ಳು ಏನಂತ ಅಂದ್ರೆ, ಅವ್ರು ಬೆಳಿಗ್ಗೆ ಈಗ ಜಿಯೋಗ್ರಾಫಿಕ್ಸ್ ಚಾನಲ್ಸ್ ಆಗಿರ್ಬೋದು, ಆನಿಮಲ್ಸ್ ಚಾನಲ್ಸ್ ಗಳಾಗಿರ್ಬೋದು, ಅದನ್ನ ನೋಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಆನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ತರ ಎಲ್ಲ ಸಫಾರಿ ಎಲ್ಲ ಹೋಗಿ ನೋಡಕ್ಕೆ. ನಮ್ಮ ಪಾಪು ಅಂತೂ ತುಂಬಾನೇ ಇಷ್ಟ ಪಡ್ತಾನೆ. ಅದಕ್ಕೋಸ್ಕರ ಇಲ್ಲ, ಈ ಸರಿ ಹೋಗ್ಲೇಬೇಕು ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ನಮ್ಮ ಮನೆಯಿಂದ ಒಂದು 2 hours ಜರ್ನಿ ಆಯ್ತು. ನಮಗೆ ರೋಡ್ ಗೊತ್ತಿರ್ಲಿಲ್ಲ. ಒಬ್ರು ಬೈಕ್ ಅವರು ನಮ್ಮ ಹಿಂದೆನೆ ಬನ್ನಿ, ನಾವು ಕೂಡ ಬನ್ನೇರುಘಟ್ಟಗೆ ಹೋಗ್ತಾ ಇದೀವಿ ಅಂತ ಎಷ್ಟು ಚೆನ್ನಾಗಿ ಅಡ್ರೆಸ್ ಮಾಡಿ ಹೇಳಿದ್ರು. ನನ್ನ ತಂಗಿ ಹಸ್ಬೆಂಡ್ ಎಲಿಫೆಂಟ್ ನೋಡಿ, ಎಲಿಫೆಂಟ್ ಅಂದ ತಕ್ಷಣ ನಾವ್ ಅನ್ಕೊಂಡ್ವಿ ನಿಜ ಎಲಿಫೆಂಟ್ ಅಂತ. ಆದ್ರೆ ಅದು ಬೋರ್ಡ್ ಹಾಕಿತ್ತು, ಸ್ಲೋ ಆಗಿ ಹೋಗಿ ಆನಿಮಲ್ಸ್ ಎಲ್ಲ ಇರುತ್ತೆ ಅಂತ. ಆ ಇಲ್ಲಿ ನೋಡ್ತಾ ಇರ್ಬೋದು, ಒಂದ್ ಬೆಟ್ಟ ಕಾಣಿಸ್ತು ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿತ್ತು ಅದು. ಆ ಕಡೆಯಿಂದ ಬಂದಾಗ ಹೋಗೋಣ, ಇವಾಗ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ, ಅಲ್ಲಿಗೆನೆ ರೀಚ್ ಆಗೋಣ ಅಂತ ಅನ್ಕೊಂಡ್ವಿ. ಅಷ್ಟ್ರಲ್ಲಿ ಏನಾಯ್ತು ಅಂತ ಅಂದ್ರೆ, ನಾವು ಕಡೆಯಿಂದ ಬಂದಿದ್ದೇನೆ ಲೇಟ್ ಆಯ್ತು, ನೈಟ್ ಆಗ್ಬಿಟ್ಟಿತ್ತು. ಹಾಗೇನೆ ನಾವು ಬನ್ನೇರುಘಟ್ಟದಲ್ಲಿ ಒಂದ್ ಸ್ಟಾಪ್ ಕೊಟ್ವಿ. ಯಾಕಂದ್ರೆ ಪಾಪು ಅವನ ಎಕ್ಸೈಟ್ಮೆಂಟ್ ಅಲ್ಲಿ ಹಾಗೆ ಹತ್ ಬಿಟ್ಟಿದ್ದಾನೆ. ನಾವು ಕೂಡ ನೋಡ್ಕೊಂಡಿಲ್ಲ, ಅವನು ಸ್ಲಿಪ್ಪರೇ ಹಾಕೊಂಡ್ ಬಂದಿರ್ಲಿಲ್ಲ. ಅದಕ್ಕೋಸ್ಕರ ಅವನಿಗೆ ಒಂದ್ ಸ್ಲಿಪ್ಪರ್ ತಗೊಂಡು ಒಂದ್ ಸ್ವಲ್ಪ ಸ್ನಾಕ್ಸ್ ತಗೊಳ್ಳೋಣ ತಿನ್ನಕ್ಕೆ ಅಂದ್ಬಿಟ್ಟು ಸ್ನಾಕ್ಸ್ ಎಲ್ಲ ತಗೊಂಡ್ವಿ. ಒಂದು ತುಂಬಾನೇ ಚೆನ್ನಾಗಿತ್ತು ಆ ಶಾಪು. ನಮ್ಗೆ ಬೆಲ್ಲದ ಮಿಠಾಯಿ ಆಗಿರ್ಬೋದು, ಸಕ್ಕರೆ ಮಿಠಾಯಿ ಆಗಿರ್ಬೋದು, ಚಕ್ಲಿ, ಕಜಾಯ ಎಲ್ಲ ಫ್ರೆಶ್ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ತಗೊಂಡು ಪಾಪುಗೆ ಸ್ಲಿಪ್ಪರ್ ಕೂಡ ತಗೊಂಡು ನಾವು ಬನ್ನೇರುಘಟ್ಟಕ್ಕೆ ಬಂದ್ವಿ. ಅಲ್ಲಿ ಪಾರ್ಕಿಂಗ್ ಗೆ ಚಾರ್ಜ್ ಮಾಡ್ತಾರೆ 30 rupees. 3 wheel ಮತ್ತೆ 2 wheelerಗೆಲ್ಲ 30 rupees ಚಾರ್ಜ್ ಮಾಡ್ತಾರೆ. 4 wheelerಗೆಲ್ಲ 6 wheelersಗೆಲ್ಲ ಒಂದೊಂದು ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್. 50 rupees ಇತ್ತು ನಮಗೆ. ಪಾರ್ಕಿಂಗ್ ಮಾಡ್ಬಿಟ್ಟು ನೋಡಿ, ಇವಾಗ ನಾವು ಒಳಗಡೆ ಎಂಟರ್ ಆಗಕ್ಕೆ ಹೋಗ್ತಾ ಇದೀವಿ. ತುಂಬಾ ವೆಹಿಕಲ್ಸ್ ಇತ್ತು ಇಲ್ಲಿ. ಟಿಕೆಟ್ ಪ್ರೈಸಸ್ ಕೂಡ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಒಂಥರ ಇರುತ್ತೆ ಫ್ರೆಂಡ್ಸ್, ವೀಕೆಂಡ್ ಅಲ್ಲಿ ಕೂಡ ಇರುತ್ತೆ. ಕಾಂಬೋ ಪ್ಯಾಕ್ ಅಂತಾನು ಇರುತ್ತೆ. ನಾವು ಸಫಾರಿ ಮತ್ತೆ ಝೂ ಕೂಡ ಎರಡು ಮಿಕ್ಸ್ ಮಾಡಿ ನಾವು ತಗೊಂಡ್ರೆ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಮಕ್ಳಿಗೆ ಮತ್ತೆ ಝೂ ಕೂಡ ಬೇರೆನು ಕೂಡ, ಬರೀ ಝೂಗೆ ಹೋಗ್ತೀನಿ ನಾವು ಸಫಾರಿಗೆ ಹೋಗಲ್ಲ ಅಂತ ಅನ್ನೋರು ಬರೀ ಝೂ ಕೂಡ ಹೋಗ್ಬೋದು. ಅದಕ್ಕೆ ದೊಡ್ಡವರಿಗೆ 120 rupees, ಚಿಕ್ಕವರಿಗೆ 60 rupees, ಮತ್ತೆ ಅಡಾಲ್ಟ್ ಎಲ್ಲ ಇರ್ತಾರಲ್ಲ ಅವರಿಗೆ 70 rupees ಚಾರ್ಜ್ ಮಾಡ್ತಾರೆ. ನಾವು ಇವಾಗ ಟಿಕೆಟ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಪಾರ್ಕಿಂಗ್ ಕೂಡ ತುಂಬಾನೇ ಸ್ಪೇಸಸ್ ಇದೆ ಅಲ್ಲಂತೂ. ಮತ್ತೆ ಇಲ್ಲಿ ಏನಂತ ಅಂದ್ರೆ, ಟಿಕೆಟ್ ಎಲ್ಲ ತಗೊಳ್ಳಿಕ್ಕೆ ನಾವು ಆನ್ಲೈನ್ ಕೂಡ ಬೈ ಮಾಡ್ಕೊಬಹುದು, ಕೌಂಟರ್ ಅಲ್ಲಿ ಕೂಡ ತಗೊಬಹುದು. ಇಲ್ಲೇ ನಾವೇನೆ ತಗೊಂಡ್ರೆ ಅಲ್ಲೇನೆ ಎಲ್ಲ ಕೇಳ್ತಾರೆ, ಎಷ್ಟ್ ಜನ ಇದ್ದೀರಾ, ಅಡಾಲ್ಟ್ ಎಷ್ಟ್ ಜನ ಇದ್ದೀರಾ, ಮತ್ತೆ ಕಿಡ್ಸ್ ಎಷ್ಟ್ ಜನ ಇದ್ದೀರಾ, ಮತ್ತೆ 2 ಕಾಂಬೋ ಪ್ಯಾಕ್ ತಗೊಂತೀರಾ ಅಂತ ಎಲ್ಲ ತಗೊಂಡು ನಾವು ಅಲ್ಲೇನೆ ನಾವು ಆನ್ಲೈನ್ ಅಲ್ಲೇ ಮಾಡ್ಕೊಬಹುದು UPI ಅಲ್ಲಿ. ನಾವಿವಾಗ ಸಫಾರಿಗೆ ಎಂಟ್ರಿ ಆಗ್ತಿದೀವಿ. ಎಷ್ಟು ಡೆಕೋರೇಟಿವ್ ಆಗಿ, ಎಷ್ಟು ಅಟ್ರಾಕ್ಷನ್ ಆಗಿ ಮಾಡಿದ್ದಾರೆ ನೋಡಿ. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಕೌಂಟರ್ಸ್ ಇರುತ್ತೆ, ಅಲ್ಲಿ ಹೇಳ್ತಾರೆ. ನಾವು ಈ ಕಡೆ ಲೆಫ್ಟ್ ಸೈಡ್ ಹೋದ್ರೆ ಏನು ಸಫಾರಿಗೆ ಹೋಗ್ತಾ ಇದೀವಿ. ಇವಾಗ ಸ್ಟ್ರೇಟ್ ಹೋದ್ರೇನೆ ನಮಗೆ ಝೂ ಸಿಕ್ಬಿಡುತ್ತೆ, ಝೂಗ್ ಹೋಗ್ಬೋದು. ಇವಾಗ ಸಫಾರಿಗೆ ನಾನ್ ಫಸ್ಟ್ ಇಂದಾನು ಅನ್ಕೊಂತಾ ಇದ್ದೆ,
ಫ್ರಂಟ್ ಸೀಟ್ ಸಿಗ್ಬೇಕಪ್ಪ, ನನಗೆ ಫ್ರಂಟ್ ಸೀಟ್ ಸಿಗ್ಬೇಕಂತ ತುಂಬಾನೇ ಅನ್ಕೊಂತಾ ಇದೆ. ಅಷ್ಟರಲ್ಲಿ ನಾವೇ ಫ್ರಂಟ್ ಸೀಟಿಗೆ, ಯಾಕಂದ್ರೆ ನಮ್ಮ ಮುಂದೆ ಇರೋರ್ಗೆ ಲಾಸ್ಟ್ ಬಸ್ ಕ್ಲೋಸ್ ಆಯ್ತು. ನಮಗೇನೆ ಹೊಸ ಬಸ್ಸು ಬರುತ್ತೆ, ಮೆಂಬರ್ಸ್ ಇನ್ನ ಬರ್ಬೇಕು, ವೇಟ್ ಮಾಡಿ ಅಂತ ಹೇಳಿದ್ರು. ನನಗಂತೂ ಖುಷಿ ಆಯ್ತು. ಯಾರಾದ್ರೂ ಕುತ್ಕೊಬಹುದು, ಒಟ್ಟ ಫ್ರಂಟ್ ಸೀಟ್ ಸಿಗ್ಬೇಕು ಅಂತ ಅನ್ಕೊಂಡಿದ್ದೆ. ಹಾಗೇನೆ ನನಗೆ ಫ್ರಂಟ್ ಸೀಟೇ ಸಿಕ್ತು. ಅದು ನಾನ್ ಬಂದ್ಬಿಟ್ಟು ಡೋರ್ ಹತ್ರ ಇರೋ ಫ್ರಂಟ್ ಸೀಟ್ ತಗೊಂಡೆ. ನನ್ನ ತಂಗಿಗೆ ಇನ್ನ ಡ್ರೈವರ್ ಹತ್ರ ಇರುತ್ತಲ್ಲ ಫ್ರಂಟ್ ಸೀಟ್, ಅದ್ ಸಿಕ್ತು. ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ಮಕ್ಳು ತುಂಬಾ ಚೆನ್ನಾಗಿ ನೋಡ್ಬೋದು ಅಂತ. ನನ್ ತಂಗಿ ಜೊತೆ ಅಮ್ಮು ಮತ್ತೆ ಬಬ್ಲು ಕುತ್ಕೊಂಡಿದ್ರು. ನಮ್ಮ ಮನೆಯವರು ಮತ್ತೆ ನನ್ ತಂಗಿ ಹಸ್ಬೆಂಡ್ ಒಂದ್ ಕಡೆ ಕುತ್ಕೊಂಡ್ರು, ನಾನು ಮತ್ತೆ ಚೋಟು ಒಂದ್ ಕಡೆ ಕುತ್ಕೊಂಡ್ವಿ. ಚೋಟುಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ಅವ್ರ ಅಪ್ಪ ಹತ್ರನೇ ಹೋಗ್ಬಿಟ್ಲು. ಅವಳು ಚೆನ್ನಾಗ್ ಕಾಣಿಸುತ್ತೆ ಮಮ್ಮಿ, ಫ್ರೆಂಡ್ ಇದಾರೆ ಅವರು, ಚೆನ್ನಾಗ್ ಕಾಣಿಸುತ್ತೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ಕೊಂಡು ನೋಡ್ತಾ ಇದ್ಲು. ತುಂಬಾನೇ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಯಾವಾಗ್ಲೂ ಫ್ಯಾಮಿಲೀಸ್ ಜೊತೆ ಟ್ರಿಪ್ ಮಾಡ್ಲಿಕ್ಕೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಮಾಡ್ಲಿಕ್ಕೆ ನಮ್ಗಂತೂ ತುಂಬಾನೇ ಇಷ್ಟ. ಟೈಮ್ ಸಿಕ್ಕಾಗೆಲ್ಲ ನಾವ್ ಈ ತರ ಹೋಗ್ತಾನೆ ಇರ್ತೀವಿ ಹೊರಗಡೆ ಎಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ 2 o'clock ಆಗಿದೆ. ಅವಾಗ ವ್ಯಾನ್ ಎಲ್ಲ ನಾವು ಹತ್ತಿದ್ವಿ. ನೋಡೋಣ ಎಷ್ಟ್ ಗಂಟೆಗೆ ರೀಚ್ ಆಗ್ತೀವಿ, 1 ರೌಂಡ್ ಬರ್ತೀವಲ್ಲ, ಎಷ್ಟ್ ಗಂಟೆಗೆ ಮುಗಿಯುತ್ತೆ ಅಂತ ನೋಡೋಣ. ನಮಗೆ ಮೊದಲು ಸಿಕ್ಕಿದ್ದೆ ಜಿಂಕೆಗಳು, ಸಾರಂಗಗಳು ಅಂತ ಹೇಳ್ತಾರಲ್ಲ, ಜಿಂಕೆಗಳದ್ದು ಸಿಕ್ತು. ಜಿಂಕೆಗಳು ಯಾವಾಗಿದ್ರು ಒಂದೊಂದು, ಯಾವಾಗ್ಲೂ ಸಿಂಗಲ್ ಇರಲ್ಲ, ಯಾವಾಗ್ಲೂ ಗುಂಪಾಗಿರ್ತವೆ. 1000 ಜಿಂಕೆಗಳು, 500 ಜಿಂಕೆಗಳಂಗೆ ಫುಲ್ ಗುಂಪೇ ಇತ್ತು. ಅದು ಹೇಳ್ಬೇಕು ಅಂತಂದ್ರೆ ತುಂಬಾನೇ ಜಿಂಕೆಗಳನ್ನ ನೋಡಿದ್ವಿ, ಸಾರಂಗಗಳನ್ನ ನೋಡಿದ್ವಿ ನಾವು. ಅದು ಏನಂದ್ರೆ ತುಂಬಾ ಹತ್ರನೇ ಇದ್ದಿದ್ರಿಂದ ಇನ್ನ ಖುಷಿ ಆಗ್ತಿತ್ತು. ಎಷ್ಟು ಚೆನ್ನಾಗಿ, ನಿಜವಾಗ್ಲೂ ಕಾಡಲ್ಲಿ ನೋಡ್ತಿರೋ ತರಾನೇ ಅನ್ನಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು ಸಫಾರಿ ಅಂತೂ. ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ದಿನದಿಂದ ಅನ್ಕೊಂತಿದ್ವಿ ನಾವು ಬನ್ನೇರುಘಟ್ಟಕ್ಕೆ ಹೋಗ್ಬೇಕು ಅಂತ. ನಿಜವಾಗ್ಲೂ ವರ್ತ್ ಅನ್ಸ್ತು ನಮ್ಗೆ ಅಲ್ಲಿಗೆ ಹೋಗ್ಬಿಟ್ಟು. ಎಷ್ಟು ಹೆಲ್ದಿ ಆಗಿದಾವೆ ಎಲ್ಲಾ ಅನಿಮಲ್ಸ್ ಅಂತ ಅಂದ್ರೆ, ನೀವೇ ನೋಡಿ, ನಾನು ಫುಲ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇವಾಗ ಎಷ್ಟು 1000 ಜಿಂಕೆಗಳನ್ನ ಒಟ್ಟಿಗೆನೆ ನೋಡ್ಬೋದು ಅಂದ್ರೆ. ಆದ್ರೆ ಅನಿಮಲ್ಸ್ ಎಲ್ಲ ಇವಾಗ ಚೀತಾ ಎಲ್ಲ ಅಟ್ಯಾಕ್ ಮಾಡೋದ್ರಿಂದ ಫುಲ್ ಕ್ಲೋಸ್ ಮಾಡಿರ್ತಾರೆ. ಒಂದೊಂದು ಅನಿಮಲ್ಸ್ ಇಂದ ನಾವು ಮುಂದೆ ಮೂವ್ ಆಗ್ತೀವಿ ನೋಡ್ಕೊಂಡು ಅಂತ ಅಂದ್ರೆ, ಅವಾಗ ಒಂದೊಂದು ಕೇಜಸ್ ನ ಇಟ್ಟಿದ್ದಾರೆ. ಅದನ್ನ ಶೆಲ್ಟರ್ ನ ಎತ್ಬಿಟ್ಟು ನಮಗೆ ಗಾಡಿನ ಮುಂದೆ ಬಿಟ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಅದು ಹಾಗೇನೆ ರೋಡಲ್ಲೆಲ್ಲ ಓಡಾಡ್ತಾ ಇರುತ್ತೆ, ಅದಕ್ಕೋಸ್ಕರ. ಚೀತಾಗಳಿಗೆ ಮತ್ತೆ ಟೈಗರ್ಸಿಗೆಲ್ಲ ಎರಡೆರಡು ಈ ತರ ಡೋರ್ ಒಂದೊಂದಾದ್ಮೇಲೆ ನಮ್ಗೆ ಒಂದೊಂದ್ ಸ್ಟೇಜ್ ತರ ಅದು. ಇವಾಗ ನಾವು ಡೀರ್ಸ್ ಎಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಹೋಗ್ತೀವಿ ಬೇರೆ ಅನಿಮಲ್ಸ್ ನೋಡಕ್ ಹೋಗ್ತೀವಲ್ವಾ, ಅವಾಗ ಒಂದು ಶೆಲ್ಟರ್ಸ್ ಇರುತ್ತೆ ಅವರಿಗೆ, ಒಂದು ಸ್ಟೇಜ್ ತರ ಮಾಡ್ಕೊಂಡಿರ್ತಾರೆ ಈ ತರ. ಅವಾಗ ಅದನ್ನ ಕ್ಲೋಸ್ ಮಾಡಿನೇ ನಮಗೆ ಇನ್ನೊಂದು ಸ್ಟೇಜಿಗೆ, ಇನ್ನೊಂದು ಕಡೆಗೆ ಎಂಟ್ರಿ ಆಗಕ್ಕೆ ಬಿಡೋದು. ಯಾಕಂದ್ರೆ ಅನಿಮಲ್ಸ್ ಎಲ್ಲ ಈ ಕಡೆ ಬಂದ್ಬಿಡುತ್ತೆ, ವೈಲ್ಡ್ ಅನಿಮಲ್ಸ್ ಅಲ್ವಾ, ಅದಕ್ಕೋಸ್ಕರ ಭಯ ಇರೋದ್ರಿಂದ ಅದಕ್ಕೋಸ್ಕರ ಹೊರಗಡೆ ಬರುತ್ತೆ ಅಂತ ಆತರ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ತುಂಬಾನೇ ಚೆನ್ನಾಗಿದೆ. ಪಾಪ ಅಲ್ಲಿ ಡ್ಯೂಟಿ ಮಾಡ್ತಿರೋರೆಲ್ಲ ನಿಜವಾಗ್ಲೂ ನಂಗೆ ಭಯ ಆಗ್ತಿತ್ತು, ಯಾವ ತರ ಡ್ಯೂಟಿ ಮಾಡ್ತಾರೆ ಇಲ್ಲಿ ಕುತ್ಕೊಂಡು ಅಂತ ಅನ್ಸ್ತಾ ಇತ್ತು. ಅದಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೇಜಿಗೆ ಬಂದಾಗ ನಮಗ್ ಸಿಕ್ಕಿದ್ದೆ ಆನೆಗಳು. ನಮ್ಮ ದಸರಾ ಆನೆಗಳನ್ನು ನಾವು ಎವ್ರಿ 10 months ಒಂದ್ಸರಿ ನೋಡ್ತಾನೆ ಇರ್ತೀವಿ, ಅದ್ರ ವಾಕಿಂಗು ಅದೆಲ್ಲ. ಅದಕ್ಕಿಂತ ಇಲ್ಲೂ ನೋಡೋದು ನಮ್ಗೆ ತುಂಬಾನೇ ಖುಷಿ ಅನ್ಸ್ತು, ತುಂಬಾ ಚೆನ್ನಾಗಿತ್ತು. ಅವ್ರು ಹೇಳ್ತಾನೆ ಇರ್ತಾರೆ, ಈ ಅನಿಮಲ್ಸ್ ಎಲ್ಲ ಬಂದಾಗ ಓಕೆ ನೀವು ವಿಂಡೋಸ್ ಎಲ್ಲ ಓಪನ್ ಮಾಡಿ ನೋಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಲೆಪರ್ಡ್, ಚೀತಾ ಬಂದಾಗ ನೀವು ವಿಂಡೋಸ್ ಕೂಡ ಕ್ಲೋಸ್ ಮಾಡಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅದು ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಸೇಫ್ಟಿಲಿ ನೀವು ಇರಿ ಅಂತ ಅವರು ನಮ್ಗೆ ಗೈಡ್ ಮಾಡ್ತಾ ಇರ್ತಾರೆ. ಅನಿಮಲ್ಸ್ ಅಂತೂ ತುಂಬಾ ಇತ್ತು. ಎಲಿಫೆಂಟ್ಸ್ ಎಷ್ಟಿತ್ತು ಅಂತ ಹೇಳಕ್ಕೆ ಆಗಲ್ಲ. ಅದ್ರ ಜೊತೆ ಮರಿಗಳು, ಸಣ್ಣ ಆನೆ ಮರಿಗಳನ್ನ ನೋಡಿ ಕೂಡ ತುಂಬಾನೇ ಖುಷಿ ಆಯ್ತು. ನೋಡ್ತಾ ಇರ್ಬೋದು ಎಲ್ಲ ಒಂದೇ ಕಡೆ ಇರ್ತಿತ್ತು. ಮತ್ತೆ ಒಂದ್ ಸ್ವಲ್ಪ ಆ ಕಡೆ ನೀರ್ ಕೂಡ ಕುಡಿಯಕ್ಕೆ ಹೋಗಿತ್ತು. ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ ಜೊತೆ ನೋಡಿದೀನಿ. ನೀವೇನಾದ್ರು ಬನ್ನೇರುಘಟ್ಟ ಪ್ಲಾನ್ ಮಾಡ್ತಾ ಇದ್ರೆ ಹೋಗ್ಬೇಕು ಅಂತ, ಹೋಗಿ ವೀಕ್ ಡೇಸ್ ಅಲ್ಲಿ ಹೋಗಿ. ವೀಕ್ ಡೇಸ್ ಅಲ್ಲೂ ರಶ್ ಇರುತ್ತಾರೆ, ಆದ್ರೆ ವೀಕೆಂಡ್ಸ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ. ವೀಕ್ ಡೇಸ್ ಅಲ್ಲೇನೆ ಪರವಾಗಿಲ್ಲ, ವೀಕೆಂಡಿಗಿಂತ ಅಂತಾನೆ ಹೇಳ್ಬೋದು. ನಾ ಹೋದಾಗ್ಲೂ ಕೂಡ ರಶ್ ಇತ್ತು, ವೀಕ್ ಡೇಸ್ ಆಗಿದ್ರು ಕೂಡ ರಶ್ ಇತ್ತು. ವೀಕೆಂಡ್ ಅಲ್ಲಂತೂ ಕ್ಯೂ ಇರುತ್ತಂತೆ, ತುಂಬಾ ಜನ ಇರ್ತಾರೆ ಅಂತ ಗೊತ್ತಾಯ್ತು ನನಗೆ. ಪ್ಲಾನ್ ಮಾಡೋದಿದ್ರೆ, ಮಕ್ಕಳೆಲ್ಲ ಕರ್ಕೊಂಡು ಹೋಗೋದಿದ್ರೆ ಆರಾಮಾಗಿ ಒಂದಿನ ಪ್ಲಾನ್ ಮಾಡ್ಕೊಂಡು ಝೂ ಮತ್ತೆ ಸಫಾರಿನ ನೋಡ್ಕೊಂಡು ಬರ್ಬೋದು ನೀವು. ಆನೆಗಳೆಲ್ಲ ನೋಡ್ಕೊಂಡು ನಾವು ಇನ್ನ ಮುಂದೆ ಸಾಕ್ತಾ ನಮಗ್ ಸಿಕ್ಕಿದ್ದೆ ಕರಡಿಗಳು.
ಎಷ್ಟು ಕರಡಿಗಳು ಅಂತಂದ್ರೆ ನೂರಾರು ಕರಡಿಗಳನ್ನ ನಾವು ನೋಡಿದ್ವಿ. ಕರಡಿಗಳಿಗೆ ಹೋಗಕ್ಕಿಂತ ಮುಂಚೆ ನೋಡಿ ಈ ತರ ಕೇಜ್ ಹಾಕಿರ್ತಾರೆ. ಈ ತರ ನಮ್ಮ ಬಸ್ಸು ಒಳಗಡೆ ಮೂವ್ ಆದಾಗ ಡೋರ್ನ ಕ್ಲೋಸ್ ಮಾಡ್ತಾರೆ, ಮತ್ತೆ ಬಸ್ ಹೋದ ತಕ್ಷಣ ಅದನ್ನ ಕ್ಲೋಸ್ ಮಾಡ್ಕೊಂತಾರೆ. ನೋಡ್ತಾ ಇರ್ಬೋದು ಈಗ ಈ ತರ ಕ್ಲೋಸ್ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಸ್ಟೇಜ್ ಅಲ್ಲೂ ವೈಲ್ಡ್ ಅನಿಮಲ್ಸ್ ಇರೋದ್ರಿಂದ ಆ ತರ ಮಾಡ್ಕೊಂತಾರೆ. ಯಾಕಂದ್ರೆ ಅವು ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬಾರ್ದು ಅಂತ. ಇಷ್ಟು ಹತ್ರದಿಂದ ಕರಡಿಗಳನ್ನ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ಸ್ವಲ್ಪ ದೂರಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು. ಮಕ್ಳೆಲ್ಲ ಎಷ್ಟು ಖುಷಿ ಪಟ್ರು ಅಂದ್ರೆ ಎಲ್ರು ಕೂಡ ಮಕ್ಳು ಕರ್ಕೊಂಡ್ ಬಂದಿರೋರೆ. ಮಕ್ಳಿಗೆ ಪ್ರಾಣಿಗಳೆಲ್ಲ ಅಂದ್ರೆ ಇಷ್ಟ ಆಗುತ್ತಲ್ವಾ. ನಮ್ಮ ಬಸ್ಸಲ್ಲಿ ಎಷ್ಟು ಜನ ಇದ್ವಿ ಅಷ್ಟು ಜನದ ಹತ್ರನೂ ಕೂಡ ಮಕ್ಳಿದ್ರು. ಮಕ್ಳಿಗೋಸ್ಕರನೇ ನಾವು ಸಫಾರಿಗೆಲ್ಲ ಬರೋದ್ರಿಂದ ಸಖತ್ತಾಗಿ ಅನಿಸ್ತಾ ಇತ್ತು. ತುಂಬಾನೇ ಹತ್ರದಿಂದ ನೋಡ್ತಾ ಇದ್ವಿ ನಾವು ಎಲ್ಲ. ಎಷ್ಟು ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ನೋಡ್ತಾ ಇದಾರೆ ಅಂತ. ಸಣ್ಣ ಪಾಪು ಕೂಡ ಬಂದಿತ್ತು ನಮ್ಮ ಹತ್ರ. ನೋಡಿ ಮಲ್ಕೊಂಡಿತ್ತು ಇಲ್ಲೊಂದು ಕರಡಿ. ಹೀಗೇನೆ ತುಂಬಾನೇ ಕರಡಿಗಳಿತ್ತು. ನಾನು ಒಂದೊಂದೇನೆ ಯಾಕಂದ್ರೆ ಎಲ್ಲ ಕೂಡ ರೆಕಾರ್ಡ್ ಮಾಡ್ಕೊಂತಾ ಇರ್ತಾರೆ. ಹಾಗಾಗಿ ವಿಂಡೋ ಸೀಟ್ ಹತ್ರ ರೈಟ್ ಸೈಡ್ ಅಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಅಂತ ನಮ್ಗೆ ಗೈಡ್ ಕೂಡ ಮಾಡ್ತಾ ಇರ್ತಾರೆ ಡ್ರೈವರ್ಸ್ ಎಲ್ಲ. ಸಖತ್ತಾಗಿತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ. ಇನ್ನೊಂದ್ ಕರಡಿ ಅಂತೂ ರೋಡಲ್ಲೇ ನಡ್ಕೊಂಡ್ ಬರ್ತಿರೋದನ್ನ ನಾವು ನೋಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ನಮ್ದ ಬಸ್ಸು ಒಳಗಡೆ ಬಂದ್ಬಿಟ್ಟು ಹಿಂದೆ ಡೋರ್ ಕ್ಲೋಸ್ ಮಾಡ್ತಾರೆ. ಅದಾದ್ಮೇಲೆ ಮುಂದೆ ಡೋರ್ನ ಓಪನ್ ಮಾಡಿ ನಮ್ದು ಗಾಡಿ ಮೂವ್ ಆದ ತಕ್ಷಣ ಅದನ್ನ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ನಮಗ್ ಈಗ ಸಿಕ್ಕಿದ್ದೇನಂತ ಅಂದ್ರೆ ಚೀತಾ. ಹೌದು, ಇದು ಅಟ್ಯಾಕ್ ಮಾಡುತ್ತೆ ಅಂತ ಫಸ್ಟೇ ಹೇಳಿದ್ರು. ಮತ್ತೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿನೇ ವಿಡಿಯೋಸ್ ನ ಮಾಡ್ಕೊಂತಾ ಇರೋದು. ಸ್ವಲ್ಪ ಬ್ಲರ್ ಬರ್ತಾ ಇರ್ಬೋದು, ಆದ್ರೆ ನಮಗೆ ಡೈರೆಕ್ಟ್ ಆಗಿ ಅಲ್ಲಿನೇ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಎಲ್ಲಾ ಪ್ರಾಣಿಗಳು ಇವಾಗ ಝೂ ಅಲ್ಲೆಲ್ಲ ಇಟ್ಟಿರ್ತಾರೆ ಅಂದ್ರೆ ಅದಕ್ಕೆ ಆಹಾರಗಳೆಲ್ಲ ಲಿಮಿಟ್ ಅಲ್ಲಿ ಕೊಡ್ಬೇಕು. ಯಾಕಂದ್ರೆ ಅದು ವೈಲ್ಡ್ ಆಗ್ಬಿಡುತ್ತೆ, ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಂತ ಸ್ವಲ್ಪನೇ ಕೊಡ್ತಾ ಇರ್ತಾರಲ್ವಾ. ಇಲ್ಲಿ ನೋಡಿದ್ರೆ ಹಾಗ ಅನಿಸ್ತಾ ಇರ್ಲಿಲ್ಲ. ಎಷ್ಟು ಹೆಲ್ದಿ ಆಗಿತ್ತು ಅಂತಂದ್ರೆ ನಿಜವಾಗ್ಲು ರಾಜಾರೋಷವಾಗಿ ಓಡಾಡ್ಕೊಂಡು ಕಾಡಲ್ಲೆಲ್ಲ ಇರ್ತದಲ್ಲ ಆ ತರನೇ ಅನ್ನಿಸ್ತಾ ಇತ್ತು. ಆ ತರ ಫೀಲೇ ನಮಗ್ ಕೊಡುತ್ತೆ ಈ ಸಫಾರಿ ನಮಗೆ. ತುಂಬಾನೇ ಚೆನ್ನಾಗಿತ್ತು. ನಾವು ಕೂಡ ಬಂಡೀಪುರ ಹೋಗಿದ್ವಿ ಇವಾಗ ಒಂದ್ ಸ್ವಲ್ಪ ದಿನದ ಹಿಂದೆ. ಅಲ್ಲಿ ನಾವು ಎಷ್ಟು ಟ್ರೈ ಮಾಡಿದ್ರು, ತುಂಬಾನೇ ಸರ್ಚ್ ಮಾಡಿದ್ರು, ಅಲ್ಲಿ ನಮ್ಗೆ ಟೈಗರ್ ಸೈಟ್ ಆಗಿರ್ಲಿಲ್ಲ. ಆ ತರ ನೋಡ್ಬೇಕಂತ ಸಖತ್ ಅನ್ಸ್ತಾ ಇತ್ತು. ಅಷ್ಟ್ರಲ್ಲಿ ಈ ಕಡೆ ಪಕ್ಕದಲ್ಲಿ ಇನ್ನೊಂದಿದೆ ನೋಡಿ ಅಂತ ನಮ್ಮ ಮನೆಯವ್ರು ಕೂಡ ಹೇಳ್ತಾ ಇದ್ರು. ಅಷ್ಟೇ ಈ ಕಡೆ ಬರೋ ಅಷ್ಟ್ರಲ್ಲಿ ನೋಡ್ತಾ ಇದ್ದೆ. ಆದ್ರೆ ಅವರು ಪಕ್ಕದಲ್ಲಿ ಕೂತಿರೋರು ವಿಂಡೋನೇ ಓಪನ್ ಮಾಡ್ಕೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ಅವ್ರು ಅನೌನ್ಸ್ ಮಾಡಿದ್ರು ವಿಂಡೋ ಎಲ್ಲ ಓಪನ್ ಮಾಡ್ಕೊಂಡು ಮಾಡಬಾರ್ದು ನೀವು, ಅದ್ ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತಾನೆ ಹೇಳಕ್ ಆಗಲ್ಲ ಅಂತ. ಅದಕ್ಕೋಸ್ಕರ ನಾನು ಅದನ್ನ ಕೂಡ ಕ್ಲೋಸ್ ಮಾಡಿನೇ ವಿಡಿಯೋನ ಮಾಡ್ಕೊಂಡ್ವಿ. ಡೈರೆಕ್ಟ್ ಇವಾಗ ನಮ್ಮ ಫ್ರೆಂಡ್ಸ್ ಕೂಡ ಹೇಳ್ತಿರ್ತಾರೆ, ಅವ್ರು ಕೂಡ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಾದ್ರೆ ನೀವ್ ಈ ತರ ಎಲಿಫೆಂಟ್ಸ್ ಡೀರ್ಸ್ ಎಲ್ಲ ನೋಡ್ಬೇಕು ಅಂತಂದ್ರೆ ನೀವು ಆರಾಮಾಗಿ ಒಂದ್ ರೌಂಡ್ ನಾಗರಹೊಳೆ ಸೈಡು ಆರಾಮಾಗಿ ರೋಡಲ್ಲೇ ಹೋದ್ರೆ ಸಾಕು. ಕುಟ್ಟವರೆಗೂ ಹೋಗ್ಬಿಟ್ಟು ಬನ್ನಿ, ಕೇರಳ ಬಾರ್ಡರ್ ವರ್ಗೆ ತುಂಬಾ ಅನಿಮಲ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ ಅಂತ. ಹೋಗ್ಬೇಕು ಅಂತ ಅನ್ಕೊಂತಾನೆ ಇರ್ತೀವಿ. ಇಲ್ಲ ಇವಾಗ ಏನಾಗಿದೆ ಅಂತ ಅಂದ್ರೆ ಮಕ್ಳು ಕೂಡ ಬೇರೆ ಬೇರೆ ಸ್ಕೂಲ್ ಆಗಿರೋದ್ರಿಂದ ಇವ್ರದ್ದು ಸ್ಪೋರ್ಟ್ಸ್ ಡೇನು ಅಟೆಂಡ್ ಮಾಡ್ಬೇಕು, ಆಮೇಲೆ ಆನ್ಯುವಲ್ ಡೇ ಅಟೆಂಡ್ ಮಾಡ್ಬೇಕು, ಎಲ್ಲಾ
ಕಡೆ ಎರಡೆರಡು ಸರಿ ಮೂರ್ ಸರಿ ನನಗೆ ಹೋಗ್ಬೇಕಾಗಿದೆ. ಟೈಮೇ ಸಾಕಾಗ್ತಿಲ್ಲ ನನಗೆ. ವಿಡಿಯೋಸ್ ಎಷ್ಟೊಂದಿದೆ ಆದ್ರೂ ಎಡಿಟ್ ಮಾಡಕ್ ಟೈಮ್ ಸಾಕಾಗ್ತಿಲ್ಲ. ಯಾಕಂದ್ರೆ ನನಗೆ ನರ್ಸರಿ ಸ್ಕೂಲಿಗೆ ಒಂದ್ಸರಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ನನ್ನ ಚೋಟುಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಂದ್ಸರಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ನನ್ನ ದೊಡ್ಡ ಮಗಳಿಗೆ ಕೂಡ ಕ್ಯಾರಲಲ್ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು, ಅದಕ್ಕೂ ಕೂಡ ಪ್ರೈಸ್ ಬಂತು. ತುಂಬಾನೇ ಚೆನ್ನಾಗಿತ್ತು. ಆದ್ರೆ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದೀನಿ ಲೈಫಲ್ಲಿ. ಒಂದ್ ಸ್ವಲ್ಪನೂ ನನ್ಗೆ ಅಂತಾನೆ ಟೈಮ್ ಸಿಗ್ತಾ ಇಲ್ಲ. ಒಂದೊಂದ್ಸರಿ ಹಾಗೇನೆ ಡಿಪ್ರೆಷನ್ಗೆ ಹೋಗ್ಬಿಡಂಗ್ ಆಗುತ್ತೆ. ನನ್ಗೇನೆ ಒಂದೊಂದ್ಸರಿ ಅಳು ಬಂದ್ಬಿಡುತ್ತೆ. ಅಯ್ಯೋ ಏನಪ್ಪ ನನ್ಗೆ ಅಂತಾನೆ ಒಂದ್ ಸ್ವಲ್ಪನೂ ಟೈಮ್ ಸಿಗಲ್ವಲ್ಲ ಅಂತ. ಆವಾಗ ಈ ತರ ಒಂದ್ ಪ್ಲಾನ್ ಮಾಡ್ಕೊಂಡು ನಾವು ಹೊರಗಡೆ ಹೋದ್ರೆ ನಮ್ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಮಕ್ಳಿಗೆ ಕೂಡ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಡ್ಯೂಟಿನ ಮಾಡ್ತಾ ಇರ್ತಾರೆ ಅಂತ, ಅವರಿಗೆ ಕರೆಕ್ಟ್ ಸೇಫ್ಟಿ ಇರುತ್ತೆ ಒಳಗಡೆನೆ ಕುತ್ಕೊಂಡ್ ಮಾಡಕ್ಕೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕಲ್ವಾ ವೈಲ್ಡ್ ಅನಿಮಲ್ಸ್ ಜೊತೆ. ಅವ್ರ ಕೇಜ್ ಅಲ್ಲೇ ಇರ್ಬೋದು, ಆದ್ರೂ ಕೂಡ ಅಲ್ಲಿ ಇರ್ಬೇಕು ಅಂತ ಅಂದ್ರೆ ಎಷ್ಟು ಧೈರ್ಯ ಇರುತ್ತೆ ಅವರಿಗೆ ಅಂತ ಹೇಳ್ತಾ ಇದ್ದೆ. ಈ ತರ ನೋಡಿ ಇಲ್ಲಿ 2 ಸ್ಟೇಜ್ ಇದೆ, 2 ಕೇಜಸ್ ನ ಮಾಡಿದರೆ ಅದನ್ನ ಕ್ಲೋಸ್ ಮಾಡಿದ್ಮೇಲೆ ನಮಗೆ ಮುಂದೆನೆ ಬಿಡೋದು. ಇವಾಗ ಬಂದಿರೋದು ನಾವು ಲಯನ್ ನೋಡ್ಲಿಕ್ಕೆ. ಪಕ್ಕನೆ ಮಲ್ಕೊಂಡಿತ್ತು. ಯಾವ ತರ ಅನ್ಸ್ತಿತ್ತು ಅಂದ್ರೆ ನನ್ಗಂತೂ ಫುಲ್ ಶೇಕ್. ನಾನಂತೂ ಅಷ್ಟೊಂದು ಏನೋ ಒಂಥರ ವಾವ್ ಅನ್ನೋ ತರ. ಮಕ್ಳದ ಎಕ್ಸ್ಪ್ರೆಷನ್ ಅಂತೂ ನೋಡಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ನನ್ ಮಗ ಮಾತ್ರ ಒಳಗಡೆನೆ ಭಯ ಪಡ್ತಿದ್ನಂತೆ. ಅದಾದ್ಮೇಲೆ ಖುಷಿ ನೋಡಕ್ಕೆ ಅವನಿಗೆ. ಯಾಕಂದ್ರೆ ಅವ್ನ್ ಎದ್ದು ಬಿದ್ದು ಇದೇ ನೋಡೋದು ಯಾವಾಗ್ಲೂನು. ಅವ್ನ್ ನೋಡ್ಬೇಕು ಅಂತಂದ್ರೆ ವೈಲ್ಡ್ ಅನಿಮಲ್ಸ್ ಹಾಕಮ್ಮ ಅಂತ ನೋಡ್ತಾ ಇರ್ತಾನಲ್ವಾ. ಸಖತ್ತು ಖುಷಿ ಪಟ್ವಿ ನಾವಂತೂ. ಸೂಪರ್ ಆಗಿತ್ತು. ಅದೆಲ್ಲ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಳಿ ಕೊಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಹೋದ್ ಕೂಡ ಬನ್ನೇರ್ಘಟ್ಟ ಇದು ಏನು ಬಂಡೀಪುರ ಹೋದಾಗ ಕೂಡ ನಮ್ಮಮ್ಮ ಮಿಸ್ ಆಗಿದ್ರು. ಈ ಸರಿ ಸಫಾರಿಗೆ ಹೋದಾಗ ನಮ್ಮಮ್ಮ ಮಿಸ್ ಆಗಿದ್ದಾರೆ. ನಮ್ಮಮ್ಮ ಕೂಡ ಹೇಳ್ತಿದ್ರು 2 ಸಫಾರಿಗೆ ಹೋದ್ರಿ, 2 ಸಫಾರಿಗೂ ನಾನಿಲ್ಲ ಈ ಸರಿ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ರಾಜಾರೋಷವಾಗಿ ಕೂತಿದೆ ಅಂತ, ಮತ್ತೆ ಎಷ್ಟು ಹೆಲ್ದಿ ಆಗಿದಾವೆ ಅವೆಲ್ಲ ಅಂತ. ಇನ್ನ ಒಂದ್ ಸ್ವಲ್ಪ ಲಯನ್ಗಳೆಲ್ಲ ಇತ್ತು, ಆದ್ರೆ ಅದನ್ನ ಈ ಕಡೆ 2 ಸೈಡ್ ನಮ್ಗೆ ಕಾಣಿಸ್ತಾ ಇತ್ತು. ಆದ್ರೆ ಇನ್ನ ಒಂದ್ ಸ್ವಲ್ಪ ಇದ್ದಿದ್ದನ್ನ ಸ್ವಲ್ಪ ಕೇಜಲ್ಲಿ ಇಟ್ಟಿದ್ರು. ಸ್ವಲ್ಪ ಅಲ್ಲೇ ಕೇಜ್ ಎಲ್ಲ ಮಾಡಿರ್ತಾರೆ, ಅಲ್ಲಿ ಕೇಜಲ್ಲಿ ಇದ್ದಿದ್ರಿಂದ ಅದಕ್ಕೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅದನ್ನ ಅಲ್ಲೇನೆ ಲಾಕ್ ಮಾಡಿದ್ರು. ಇಲ್ಲ ಅದನ್ನ ಕೂಡ ನಾವು ನೋಡ್ಬೋದಿತ್ತು. ಮತ್ತೆ ವೈಟ್ ಟೈಗರ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಹೊರಗಡೆ ಬಿಟ್ಟಿರ್ತಾರಂತೆ. ಆದ್ರೆ ನಮಗೆ ಹೊರಗಡೆ ಬಿಟ್ಟಿರ್ಲಿಲ್ಲ, ಅದಕ್ಕೂ ಕೂಡ ಹೆಲ್ತ್ ಇಶ್ಯೂ ಇದೆ ಅಂದ್ಬಿಟ್ಟು ಒಳಗಡೆನೆ ಕೇಜ್ ಇದೆಯಲ್ವಾ ಅಲ್ಲಿಗೆನೆ ಬಿಟ್ಟಿದ್ರು. ಇನ್ನೊಂದು ನೀವು ಲಯನ್ ನೋಡ್ಬೋದಿತ್ತು ಯಾವ ತರ ಮಲ್ಕೊಂಡಿತ್ತು ಅಂದ್ರೆ, ನಾವು ಮಧ್ಯಾಹ್ನ ಟೈಮ್ ಹೋಗಿರೋದ್ರಿಂದ ಸ್ವಲ್ಪ ಮಲ್ಕೊಂಡಿತ್ತು ಅನಿಮಲ್ಸ್ ಎಲ್ಲ. ಆದ್ರೆ ಕಾಣಿಸ್ತು ಎಲ್ಲ ಎದ್ದಿರೋದು ಕುತ್ಕೊಂಡಿರೋದೆಲ್ಲ. ನೀವು ಮಾರ್ನಿಂಗ್ ಸಫಾರಿನ ಹೋಗ್ತೀವಿ ಅಂತ ಅಂದ್ರೆ ಇನ್ನ ಓಕೆ, ಯಾಕಂದ್ರೆ ಎಲ್ಲ ಆಕ್ಟಿವ್ ಆಗಿರ್ತದೆ. ಅವಾಗ ತಾನೇ ಮಾರ್ನಿಂಗ್ ಆಗಿರುತ್ತೆ, ಎಲ್ಲ ಎದ್ದಿರುತ್ತೆ ಪ್ರಾಣಿಗಳೆಲ್ಲ, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಎಲ್ಲ ಪ್ರಾಣಿಗಳು ಮಲ್ಕೊಂಡಿರುತ್ತೆ. ಮತ್ತೆ ಏನಂತ ಅಂದ್ರೆ ಮಾರ್ನಿಂಗು ಈವ್ನಿಂಗ್ 4 o'clock ಆ ಟೈಮಿಗೂ ಬಂದ್ರು ನಿಮ್ಗೆ ಚೆನ್ನಾಗಿರುತ್ತೆ. ಎಲ್ಲಾ ಪ್ರಾಣಿಗಳು ನೋಡ್ತಾ ಇರ್ಬೋದು. ನಾನು ಅವಾಗ್ಲೇ ಹೇಳ್ದಂಗೆ ಸ್ವಲ್ಪ ಪ್ರಾಣಿಗಳೆಲ್ಲ ಕೇಜಲ್ಲಿ ಇತ್ತು, ಯಾಕಂದ್ರೆ ಅದಕ್ಕೆ ಹುಷಾರ್ ಇರ್ಲಿಲ್ಲ, ಅದಕ್ಕೋಸ್ಕರ ಅದನ್ನ ಅಲ್ಲೇ ಇಟ್ಟಿದ್ರು. ಅಲ್ಲೇನೆ ಎಷ್ಟು ಚೆನ್ನಾಗಿ ವಾಕ್ ಎಲ್ಲ ಮಾಡ್ತಾ ಇತ್ತು. ನಾವು 2 ಟಿಕೆಟ್ ತಗೊಂಡಿರೋದ್ರಿಂದ ಇದಾದ್ಮೇಲೆ ಝೂ ಕೂಡ ಹೋಗ್ಬೋದು. ಝೂ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ, ಯಾಕಂದ್ರೆ ಫುಲ್ಲಿ ಲೆಂತಿ ವಿಡಿಯೋ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಸಫಾರಿ ವಿಡಿಯೋ ಅಷ್ಟೇ ಹಾಕಿದೀನಿ. ನೀವು ಸಿಂಗಲ್ ಜೀಪ್ ಆದ್ರೂ ತಗೊಬಹುದು. ಫುಲ್ ಫ್ಯಾಮಿಲಿ ಬಂದಿದೀವಿ ಅಂತ ಅಂದ್ರೆ, ಫುಲ್ ಒಂದು 20 ಮೆಂಬರ್ಸ್ ಎಲ್ಲ ಬಂದಿದೀವಿ ಅಂತ ಅಂದ್ರೆ ನೀವು ಒಂದು ಜೀಪ್ ನ ಮತ್ತೆ ಒಂದು ವ್ಯಾನ್ ಅನ್ನ, ಈಗ ನಾವು ಎಲ್ಲಾ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ ಬಂದಿದಿಲ್ವಾ, ಆ ತರ ಹೋಗಕ್ಕಿಂತ ನೀವು ಒಂದ್ ಜೀಪ್ ನೇ ಬುಕ್ ಮಾಡ್ಕೊಂಡ್ ಬಿಡ್ಬೋದು ಒಟ್ಟಿಗೆನೆ. ಅವಾಗ ಫುಲ್ ಫ್ಯಾಮಿಲಿ ಒಂದೇ ಜೀಪ್ ಅಲ್ಲಿ ಕೂಡ ಹೋಗ್ಬೋದು. ನೋಡ್ತಾ ಇರ್ಬೋದು ಇವಾಗ ವೈಟ್ ಟೈಗರ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾನೇ ಚೆನ್ನಾಗಿತ್ತು. ಅದು ಹೊರಗಡೆ ಇನ್ನ ಇದ್ದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು, ಇನ್ನ ಖುಷಿಯಾಗಿರ್ತಿತ್ತು ಅಂತ ಹೇಳಿದ್ರು. ಏನು ಕಲ್ಲಿ ಇಟ್ಟಿದ್ದಾರೆ ಅಂತ ನನ್ನ ತಂಗಿ ಕೇಳಿದಕ್ಕೆ, ಅದಕ್ಕೆ ಒಂದ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಒಳಗಡೆನೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಮತ್ತೆ ಇನ್ನ ತುಂಬಾ ಕೆಲ್ಸಗಳೆಲ್ಲ ನಡೀತಾ ಇದೆ ಒಳಗಡೆ ಎಲ್ಲ. ಇನ್ನ ಫುಲ್ ಸ್ಟೇಜಸ್ ಎಲ್ಲ ಮಾಡ್ತಾ ಇದಾರೆ. ಮತ್ತೆ ಅದಕ್ಕೆ ನೀರ್ ಕುಡಿಯಕ್ಕೆಲ್ಲ ಪಾಯಿಂಟ್ಸ್ ಎಲ್ಲ ಇದೆ. ಮತ್ತೆ ಎಲಿಫೆಂಟ್ಸ್ ಗಳ ಹತ್ರನೂ ಕೂಡ ಎಷ್ಟೊಂದು ದೊಡ್ಡ ದೊಡ್ಡ ಕೆರೆ ಎಲ್ಲ ಇತ್ತು. ಇವಾಗ ನೋಡಿ ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ತಿದೀನಿ, ಇಲ್ಲಿ ನೋಡು ಅಂತ ಇದ್ರು. ಅದು ಯಾವ ತರ ಲುಕ್ ಕೊಡ್ತು ಅಂದ್ರೆ ನನ್ ಕಡೆ ಒಂದು ಎಷ್ಟು ಖುಷಿ ಆಯ್ತು ನನಗಂತೂ. ಸೂಪರ್ ಅನ್ಸ್ತು ನನಗಂತೂ. ಮುಂದೆ ಸೀಟ್ ಸಿಕ್ಕಿದಕ್ಕೂ ಅಷ್ಟು ಖುಷಿ ಆಯ್ತು. ಎಲ್ಲ ಅನಿಮಲ್ಸ್ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ವಿ ಅಂತ.
ಅದೇ ಅಲ್ವಾ ಬೇಕಾಗಿರೋದು. ಯಾಕಂದ್ರೆ ನಾನು ಫಸ್ಟ್ ಇಂದಾನು ಅನ್ಕೊಂತಿದ್ದೆ, ಅಲ್ಲಿಗೆ ಹೋಗ್ತೀವಿ ಅಂದಾಗಿಂದನೂ ನಾನು ಅನ್ಕೊಂತಾ ಇದ್ದೆ ಫಸ್ಟ್ ಸೀಟೇ ಸಿಗ್ಬೇಕಪ್ಪ ಅಂತ. ಹಾಗೇನೆ ಆಯ್ತು ಅವತ್ತು. ಸಖತ್ತಾಗಿತ್ತು. ನಾವು ಹೀಗೇನೆ ವಿಡಿಯೋ ಮಾಡ್ಕೊಂತಾ ಇದೀವಿ, ಅದ್ ನೋಡಿದ್ರೆ ಸಿಂಪಲ್ ಆಗಿ ಎದ್ಬಿಟ್ಟು ಆ ಕಡೆ ಹೋಗಿ ಮಲ್ಕೊಂತು. ಏನೋ ಅನ್ಸ್ತು ಗೊತ್ತಿಲ್ಲ ಅದಕ್ಕೆ. ಆ ತರನೇ ಆಯ್ತು ನಮಿಗಂತೂ. ಏನು ಸಿಂಪಲ್ ಆಗಿ ಎದ್ಬಿಟ್ಟು ಅದ್ ಮರೆಗೆ ಹೋಗ್ಬಿಟ್ಟು ಮಲ್ಕೊಂತು. ಅದಕ್ಕೂ ಕೂಡ ಇದೆಲ್ಲ ಹೊಸದೇನಲ್ಲ ಅಲ್ವಾ. ತುಂಬಾ ಎಷ್ಟು ಜನ ಬರ್ತಾರೆ ನೋಡ್ಲಿಕ್ಕೆ, ಡೈಲಿ ಇದನ್ನ ನೋಡ್ತಾನೆ ಇರ್ತಾರೆ. ಅದಕ್ಕೂ ಕೂಡ ಇದಾಗ್ಬಿಟ್ಟಿರುತ್ತೆ, ಏನಂತಾರೆ, ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನೋಡ್ತಾ ಇರ್ಬೋದು, ಈ ಕಡೆ ಸೈಡಿಗೆ ಬಂದ್ ಮಲ್ಕೊಂತು, ಅಲ್ಲೇ ಬಿದ್ರಿತ್ತಲ್ಲ ಅದ್ರ ಪಕ್ಕ. ಸೂಪರ್ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನೀವು ಕೂಡ ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರಾ, ಹೋಗ್ ಬನ್ನಿ. ತುಂಬಾನೇ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಟೈಗರ್ ಸೈಟ್ ಆಗದೆ ನಮಗೆ ಲಾಸ್ಟ್ ಆಗತ್ತೆ. ಅದಾದ್ಮೇಲೆ ತುಂಬಾನೇ ಕಾಡಿತ್ತು. ಅದರಿಂದ ಒಂದ್ ರೌಂಡ್ ಬಂದ್ಬಿಟ್ಟು ನಮಗೆ ಝೂ ಹತ್ರ ಬಿಡ್ತಾರೆ. ಇಲ್ಲೇ ಒಳಗಡೆಯಿಂದನೇ ಹೋದ್ರೆ ಝೂನ ನಾವು ನೋಡ್ಕೊಂಡು ಹೋಗ್ಬೋದು. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾ ಸ್ವರ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.